ನಮಸ್ಕಾರ, ನಾನು ನಿಮ್ಮ ಭಾವನಾ ಬೆಳಗೆರೆ. ಓ ಹಳಕಂದ್ರೆ ಹೋವಯ್ಯ ಉಂಡೆ ದೇವರು ಬಂದಿದೆ ಬುಂಡೆ ಒತ್ತನೆ ಕಟ್ಟೋಡು. ನಮಸ್ಕಾರ, ನಾನು ನಿಮ್ಮ ಭಾವನಾ ಬೆಳಗೆರೆ. ನಾನು ಯೂಟ್ಯೂಬ್ ಚಾನಲ್ಗೋಸ್ಕರ ಅಂತ ಹೇಳಿ ಇದೇ ನೀವು ನೋಡ್ತಾ ಇದ್ದೀರಾ ಇಲ್ಲಿಯ ಬೋರ್ಡು ಬಾಳೆಗುಂಡಿ ಅನ್ನೋ ಒಂದು ಜೇನು ಕುರುಬರ ಒಂದು ಕಾಡು. ಆ ಕಾಡಿಗೆ ಹೋಗ್ತಾ ಇದ್ದೀನಿ, ಒಳಗಡೆ ಹೋಗ್ತೀನಿ, ಏನೇನಿದೆ ಎಕ್ಸ್ಪ್ಲೋರ್ ಮಾಡ್ತೀನಿ, ಎಷ್ಟು ಡೆವಲಪ್ಡ್ ಆಗಿದೆ ಅಥವಾ ಎಷ್ಟು ಅನ್ಡೆವಲಪ್ಡ್ ಆಗಿದೆ ಎಲ್ಲವುದನ್ನು ತಿಳ್ಕೊಳ್ಳೋ ಅಂಥ ಪ್ರಯತ್ನನ ನಾನು ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವಾಗವರೆಗೂ ನೀವು ದುಬಾರೆ ನೋಡಿದ್ರಿ, ಅಲ್ಲಿಯ ವಿಶೇಷತೆಗಳು, ಅಲ್ಲಿಯ ಕಲ್ಚರು ಎಲ್ಲವುದನ್ನು ನಾನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಆದಷ್ಟು ಪ್ರಯತ್ನ ಪಟ್ಟಿದ್ದೆ. ಸೊ ಈಗ ನಾನು ಇನ್ನೂ ಒಂದಿಷ್ಟು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇರೋವಂಥ ಜಾಗ ಬಾಳೆಗುಂಡಿ ಅಂತ ಹೇಳಿ. ಅವರು ಜೇನು ಕುರುಬರು ಅಂತಲೇ ಇಲ್ಲಿ ಕನ್ಸಿಡರ್ ಮಾಡ್ತಾರೆ. ಸೊ ಇಲ್ಲಿ ಹೋಗಿ ಇಲ್ಲಿಯ ವಿಶೇಷತೆ ಏನಿರಬಹುದು ಅಂತಲೂ ನೋಡ್ಕೊಂಡು ಬರೋಣ. ಡೆವಲಪ್ಮೆಂಟ್ ಎಷ್ಟಾಗಿದೆ, ಎಷ್ಟು ಫಾರೆಸ್ಟ್ ಆಫೀಸರ್ಸ್ ಕಡೆಯಿಂದ ಆಗಿರ್ಬೋದು ಅಥವಾ ಇವ್ರದ್ದೇ ಒಂದು ಸಂಘ ಇದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಸೊ ಅವರೆಲ್ಲ ಏನು ಮಾಡಿ ಹೇಗೆ ಅವರ ಕರೆಂಟ್ ಸೌಲಭ್ಯವನ್ನು ಪಡ್ಕೊಂಡಿದ್ದಾರೆ. ಇವಾಗ ಮೊದಲು ಅದು ಇರಲಿಲ್ಲ, ಅವರಿಗೆ ಬೆಂಕಿಯಲ್ಲಿ ಕಾಯಿಸ್ಕೊಂಡು ಎಲ್ಲ ರಾತ್ರಿ ಕಳಿಬೇಕಾಗಿತ್ತು. ಸೊ ಹಾಗೆಲ್ಲ ಇತ್ತು ಅಂತ ಕೇಳ್ಪಟ್ಟಿದ್ದೀನಿ. ಬಟ್ ಈಗ ಅವ್ರ ಹತ್ರನೇ ಅವ್ರ ಬಾಯೆಲ್ಲ ಏನೇನಿದೆ ಅಂತ ಕೇಳ್ಕೊಂಡು ಬರೋಣ, ಬನ್ನಿ. ನಮಸ್ಕಾರ, ಎಲ್ಲಿಂದ ಬರ್ತಾ ಇದ್ದೀರಾ? ಶಾಲೆಯಿಂದ ಬರ್ತಾ ಇದ್ದೀರಾ? ರಜೆ ಮಾಡಿದ್ದೀನಿ. ಅದೇನು ನಿಮ್ಮ ಹೆಸರೇನು? ಜ್ಯೋತಿ. ನಿಮ್ಮ ಹೆಸರು? ಲಕ್ಷ್ಮಿ. ಏನು ಜ್ಯೋತಿ ಏನು ಓದ್ತಾ ಇರೋದು? ಲಕ್ಷ್ಮಿ, ನೀವು? 9. ಇಬ್ಬರು 9ನೇ? ಓಕೆ. ಇಷ್ಟ ಆಗತ್ತಾ ಓದು? ಮತ್ತು ಕೆಲಸನೂ ಮಾಡ್ತೀರಾ ಓದಿನ ಜೊತೆಗೆ? ಕೆಲಸನೂ ಮಾಡ್ತೀವಿ, ಪುಸ್ತಕ ಎಲ್ಲ ತಗೋಬೇಕಲ್ಲ. ನಿಮಗೆ ನೀವೇ ದುಡ್ಕೊಂಡು ನಿಮಗೆ ನೀವೇ ಓದ್ಕೋತಾ ಇರೋದಾ? ಶಬಾಷ್, ಮೆಚ್ಚಿದೆ. ಇದು ತುಂಬ ಖುಷಿ ಆಗ್ತಿದೆ ಇದನ್ನು ಕೇಳಿ. ಏನು ಕೆಲಸ ಮಾಡ್ತೀರಾ? ತೋಟದ ಕೆಲಸನೇನಾ? ಕಾಫಿ ಕೊಯ್ಯೋದು, ಮೆಣಸು ಅದನ್ನೇ ಮಾಡ್ತೀರಾ? ಏನಾಗಬೇಕಂತಿದ್ದೀರಾ ಮುಂದೆ? ಏನಾದರೂ ಚಿಕ್ಕ ಕೆಲಸ ಸಿಗ್ಬೇಕಂತ. ಸಿಟಿಲಾ ಇಲ್ಲೇನಾ? ಎಲ್ಲಿಗೆ ಸಿಗ್ತದೆ ಅಲ್ಲಿ ಮೇಡಮ್. ನಿಮಗೆ ಸಿಟಿಲಿ ಜೀವನ ಇಷ್ಟ ಆಗುತ್ತಾ? ಈ ಜೀವನ ನಿಮ್ಮ ಸಿಟಿ ಜೀವನ ನೋಡಿದ್ದೀರಾ? ನೋಡಿಲ್ಲ, ಆದರೆ ಕೇಳಿರ್ತೀರಾ ಅಲ್ವಾ? ಅಲ್ಲಿ ಕೆಲಸ ಮಾಡಬೇಕು ಅನ್ಸುತ್ತಾ? ಓದಿ ಇನ್ನೊಂದಿಷ್ಟು ಹೆಚ್ಚೆಚ್ಚು ಓದ್ಕೊಂಡು ಒಂದು ಒಳ್ಳೆ ಹುದ್ದೆನಲ್ಲಿ ಒಂದು ಒಳ್ಳೆ ಕೆಲಸಕ್ಕೆ ಸೇರ್ಕೋಬೇಕು ಅನ್ನೋ ಆಸೆ ಇದೆಯಾ? ಅಥವಾ ಬೇಗ ಮದುವೆ ಮಾಡ್ಕೊಂಡು ಸಂಸಾರ ಮಾಡ್ಕೊಂಡ್ಬಿಡೋಣ ಅಂತ ಇದೆಯಾ? ಇಲ್ವಾ? ಓದಬೇಕು ಅನ್ನೋ ಆಸೆ ಇದೆ ಅಲ್ವಾ? ಆ ಆಸೆನ ಹಾಗೆ ಇಟ್ಕೊಂಡಿರಿ. ಲಕ್ಷ್ಮೀ, ಜ್ಯೋತಿ ಇಬ್ಬರೂ ಅಷ್ಟೇ. ನಾನು ನಿಮ್ಗೆ ಒಳ್ಳೇದಾಗಲಿ ಅಂತ ಬಯಸ್ತೀನಿ. ನಿಮ್ಮ ತಂದೆ ತಾಯಿ ಇಲ್ಲೇ ಇರ್ತಾರಾ? ಇಲ್ಲೇ ಕೆಲಸ ಮಾಡ್ಕೊಂಡಿರ್ತಾರಾ? ತಂದೆ ತಾಯಿ ಕೆಲಸಕ್ಕೆ ಹೋಗಲ್ಲ. ಮತ್ತೆ ಮನೆ ಹೇಗೆ ನಡೆಯುತ್ತೆ? ಅಣ್ಣವರು ತಂದಾಕ್ತಾರೆ. ಅಣ್ಣ ಫಾರೆಸ್ಟ್ ಕೆಲಸದಲ್ಲಿದ್ದಾನೆ. ಹೌದಾ? ಇಲ್ಲಿ ಯಾವುದಾದ್ರೂ ಒಂದು ಹಾಡು ಹೇಳಿ ನೋಡೋಣ. ಯಾವ ಹಾಡು ಗೊತ್ತಿಲ್ವಾ? ಇಲ್ಲಿ ಇದು ನಿಮ್ಮ ಜೇನು ಕುರುಬರದ್ದು ಒಂದು ಹಾಡು ಗೊತ್ತಿಲ್ವಾ? ಆಯ್ತು, ಯಾವುದಾದ್ರೂ ಒಂದು 2 ಲೈನ್ ಹೇಳಿ ಸಾಕು. ಇಲ್ಲಿ ಕೇಳಿರ್ತಿರಲ್ಲ. ಹಾಂ ಹೇಳು. ಅವಳು ನೆನಪಿಸ್ತಿದ್ದಾಳೆ ಯಾವುದೋ ಹಾಡು. ನಾಚ್ಕೊಂಡು ಏನು ಬೇಡ, ಹಾಗೆ ಆರಾಮಿರಿ, ಬಿಂದಾಸ್ ಥರ ಮಾತಾಡ್ತಾ ಇದೀವಿ ಅಂತ. ಕ್ಯಾಮ್ರಾ ಎಲ್ಲ ಮರ್ತು ಬಿಡಿ. ನಮ್ಮ ಭಾಷೆಯಲ್ಲಿ ಹೇಳ್ಬೇಕು. ಅದೇ ನಿಮ್ಮ ಭಾಷೆಯಲ್ಲೇ. ನಂಗ ಜೇನು ಕುರುಬರು ಮಕ್ಕ ನಂಗ ದೂರಿ ದೂರಿ. ನಂಗ ಜೇನು ಕುರುಬರು ಮಕ್ಕ ದೂರಿ ದೂರಿ. ನಂಗ ಜೇನು ಕುರುಬ ಮಕ್ಕ ದೂರಿ ದೂರಿ. ನಂಗ ಜೇನಂತ ಮಕ್ಕಳು ದೂರಿ ದೂರಿ. ನಂಗ ಜೇನಂತ ಮಕ್ಕಳು ದೂರಿ ದೂರಿ. ನಂಗ ಆನೆ ಜೊತೆ ಅಲಿದಾಟ ದೂರಿ ದೂರಿ. ನಂಗೆ ಆನೆ ಜೊತೆ ಅಲೆದಾಟ ದೂರಿ ದೂರಿ. ನಂಗ ಹುಲಿ ಜೊತೆ ಸರಸಾಟ ದೂರಿ ದೂರಿ. ನಂಗ ಹುಲಿ ಜೊತೆ ಸರಸಾಟ ದೂರಿ ದೂರಿ. ನಂಗ ನವಿಲು ಜೊತೆ ನೆಲಿದಾಟ ದೂರಿ ದೂರಿ. ನಂಗ ನವಿಲು ಜೊತೆ ನಲಿದಾಟ ದೂರಿ ದೂರಿ. ನಂಗ ನೀರು ಜೊತೆ ಈಜಾಟ ದೂರಿ ದೂರಿ. ನಂಗ ನೀರು ಜೊತೆ ಈಜಾಟ ದೂರಿ ದೂರಿ. ನಂಗ ಜೇನಂತ ಮಕ್ಕಳು ದೂರಿ ದೂರಿ. ನಂಗ ಜೇನಂತ ಮಕ್ಕಳು ದೂರಿ ದೂರಿ. ತುಂಬ ಚೆನ್ನಾಗಿ ಅರ್ಥಪೂರ್ಣವಾಗಿದೆ. ಅರ್ಥ ಆಗುತ್ತೆ, ಅರ್ಥಪೂರ್ಣವಾಗಿದೆ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಜ್ಯೋತಿ ಆ್ಯಂಡ್ ಲಕ್ಷ್ಮಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿಮಗೆ ಎಲ್ಲ ನಿಮ್ಮ ಭವಿಷ್ಯಕ್ಕೆ ಒಳ್ಳೆಯದಾಗಲಿ ಅಂತ ನಾನು ವಿಶ್ ಮಾಡ್ತೀನಿ, ಹಾರೈಸ್ತೀನಿ. ನಿಮಗೆ ಎಲ್ಲವೂ ಶುಭವಾಗಲಿ, ಆಯಿತಾ?
ನಮಸ್ಕಾರ. ಮೊದಲನೇದಾಗಿ ಈಗ ನೀವು ಇಲ್ಲಿಯ ಜನಾಂಗದ ವಿಶೇಷತೆ ಏನು, ನಿಮ್ಮ ಆಚಾರ ವಿಚಾರಗಳು, ಪದ್ಧತಿ, ಆ ಥರದ್ದೆಲ್ಲ ಒಂದು ಡಾನ್ಸ್ ಆಗಿರ್ಬೋದು, ನಿಮ್ಮದೇ ಶೈಲಿಯ ಬೇರೆ ಹಾಡುಗಳಾಗಿರ್ಬೋದು ಅಂಥದ್ದು ಹೇಳಿ. ನಿಮ್ಮ ಹುಟ್ಟಿನಿಂದ ಹೇಳ್ತಾ ಬನ್ನಿ ನನಗೆ, ನಿಮ್ಮ ಹೆಸರು ಸೇರಿಸಿ. ಈಗ ನಂಗೆ ಹೆಂಗೆ ಹುಟ್ಟಿದದು, ನಂಗೆ ವೆಪ್ಪ ಕಾಡು ಒಳಗೆ ಬಂದು ಸೇರಿ ಮರ ಬುಡಲು ಫಸ್ಟ್ ನಂಗೆ ಹಿಂಡಾಲು ಏನಂತಂದರೆ, ನಮ್ಮ ತಂದೆ ತಾಯಿ ಹುಟ್ಟಿದ್ದು ಕಾಡಿನಲ್ಲಿ, ನಾವು ಬದುಕ್ತಾ ಇದ್ದಿದ್ದು ಬಿದಿರು ಬುಡದಲ್ಲಿ, ಬೊಂಬಿನ ಬುಡದಲ್ಲಿ, ಕಾಡಿನಲ್ಲಿ ನಮ್ಮ ಜೀವನ. ಆಗ ಗಾಸಾಗಿತ್ತಿದ್ದದು, ನಾರಾಗಿತ್ತಿದ್ದದು. ಎಲ್ಲ ಅದನ್ನೇ ನಂಗೆ ತಂದು ಸುಟ್ಟು ನಂಗೆ ವೆಪ್ಪ ನಂಗೆ ತಿನ್ನಿಸಿದದು. ನಾವು ಬೊಂಬು ಬುಡದಲ್ಲಿ ಜೀವನ ಮಾಡ್ತಿದ್ದ ಕಾಡು ಮಧ್ಯದಲ್ಲಿ ನಾವು ಕಾಡಿನಲ್ಲಿ ಸಿಕ್ಕುವಂಥ ಗೆಣಸು, ನೂರೆ ಗೆಣಸು, ನಾರ ಗೆಣಸು, ಬೇರೆ ಬೇರೆ ಕಾಡಿನ ಗೆಣಸನ್ನ ತಿಂದು ನಮ್ಮನ್ನ ಜೀವನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆಗ ನಂಗಾಗು ದನ ಮೇಸೋದಕ್ಕೂ ಬಿಟ್ಟರು, ನಿಂಗಂತ ಬರ್ತಾರ ಅಲ್ಲಿ ಹೋಗಿ ನಂಗೆ ಜೀವನ ಮಾಡಿ ನಂಗಾಗು ಆಗ ಒಂದು ಪಾವು ಅಕ್ಕಿ ಕೊಡ್ತಿದ್ದಾರೆ. ಆಗ ನಂಗೆ ವೇಪನ್ನೇ ನಂಗೆ ಸಾಕೋದಕ್ಕೆ ಆತಿಲೆ, ನಂಗನೇ ದನ ಮೇಸಲ್ಲಿ ಬಿಟ್ರು. ಇನ್ನೊಂದು ಮನೆ ನಿಂಗಂತ ಬರ್ತಾರೆ ನಂಗೆ ಇದ್ದದು. ನನಗೆ ಅರ್ಥ ಆಗಿದ್ದು ಹೇಳ ಇದೇ ಹೇಳಿದ್ರ ಅಂತ ನೀವು ಹೇಳಿ. ಇವ್ರು ಹುಟ್ಟಿದ ಮೇಲೆ ತಂದೆ ತಾಯಿ ಬೆಳೆಸೋಕ್ಕೆ ಕಷ್ಟ ಆಗ್ತಾ ಇತ್ತು, ಸೊ ಹಾಗಾಗಿ ಇವ್ರನ್ನ ದನ ಮೇಯಿಸೋದಕ್ಕೆ ಅದಕ್ಕೆಲ್ಲ ಕಳಿಸಿದ್ರು. ಅದಾದ್ಮೇಲೆ ಆದರೂ ಏನೋ ಮಧ್ಯದಲ್ಲಿ ಹೇಳಿದ್ರು, ಆದರೂ ಜೀವನಕ್ಕೆ ಮಾಡಲಿಕ್ಕೆ ಕಷ್ಟ ಇತ್ತು ತಂದೆ ತಾಯಿಗೆ. ಆಗ ಕೆಲಸ ಕಡಿಮೆ, ನಂಗಂತವ್ರೆ ಕೆಲಸ ಕೊಡ್ತಿತ್ಲೆ. ಆಗ ನಂಗೆ ಹೋಗಿ ಕರಾಗಿರ ಮೇಯಿಸಿ ನಿಂಗೆ ದನ ಮೇಯಿಸಿ ನಿಂಗೆ ಒಳ್ಳೇದು ಹಾಕು, ದೊಡ್ಡವರಾಗಬೇಕಾದ್ರೆ ನಿಂಗೆ ದನ ಮೇಯಿಸಿ ನಂಗೆ ಸಾಕಾಕು ಅಂತ ನಂಗೆ ಮನೆಯಲ್ಲೂ ನಂಗೆ ವೆಪ್ಪ ನಂಗೆ ಗಾಡಿದದು. ಅರ್ಥ ಆಯ್ತು. ಅವ್ರ ಅಪ್ಪ ಅಮ್ಮ ಹೇಳಿದ್ರು, ನೀನು ಬರೀ ಇಷ್ಟೇ ಕೆಲಸ ಮಾಡಿದ್ರೆ ಸಾಕಾಗಲ್ಲ, ಇನ್ನೂ ದುಡಿಮೆ ಬೇಕು, ಆದಾಯ ಮಾಡಬೇಕು, ಸೊ ಹಾಗಾಗಿ ನೀನು ದನ ಮೇಯಕ್ಕೆ ಹೋಗಲೇಬೇಕು, ಕರು ಅದೆಲ್ಲ ಮೇಯಿಸ್ಬೇಕು. ಆವಾಗಲೇ ನೀನು ದೊಡ್ಡವನಾಗಿ ಒಂದಿಷ್ಟು ದುಡಿಮೆ ಅಂತ ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದರು ಅನ್ನೋದು ನನಗೆ ಅಷ್ಟು ಅರ್ಥ ಆಯಿತು. ಯಾಕಂದರೆ ಇದರಲ್ಲಿ ಕನ್ನಡನೂ ಮಿಕ್ಸ್ ಇದೆ, ಮತ್ತು ಸ್ವಲ್ಪ ಕೊಡವ ಭಾಷೆಯೂ ಮಿಕ್ಸ್ ಇದೆ. ಜೈನ ಕುರುಬರ ಭಾಷೆಯೂ ಇದರೊಳಗಡೆ ಮಿಕ್ಸ್ ಆಗಿರೋದ್ರಿಂದ ಒಂದಿಷ್ಟು ಸ್ವಲ್ಪ ಅರ್ಥ ಆಗುತ್ತೆ. ನೀವು ಮದುವೆ ಆಗಿ ನಿಮ್ಮ ತಂದೆ ತಾಯಿ ಎಷ್ಟು ಜನ ಇದ್ರಿ ನೀವು? ನಾವು 7 ಜನ ನಂಗೆ ಹುಟ್ಟಿದದು. 7 ಜನ ಹುಟ್ಟಿದಾಗ 7 ಜನಗೂ ನಂಗೆ ವೆಪ್ಪ ಕೂಡ್ಕೊಡ್ಲಾತ್ಲೆ ಕೆಲಸ. ಆಗ ಕೂಲಿ ಕಡಿಮೆ, 6 ಆಣಿ 3 ಆಣಿ ಅದು ಆಗ ಲೆಕ್ಕ. ಆಗ ನಂಗೆ ಏನ ಮಾಡಿದಾರು, ನಂಗೆ ಜೀವಮಾನ ಮಾಡಲಿ, ನಂಗೆ 7 ಮಕ್ಕನೇ ಸಾಕಲ್ಲ ಆತಿಲ್ಲ ನಂಗೆ ವೆಪ್ಪನಾಗು. ಆಮೇಲೆ ನಂಗೆ ಎಲ್ಲರೂ ನಿಂಗೆ ಹೋಗಿ ಒಂದೊಂದು ಮನೇಲಿದ್ದು ನಿಂಗೆ ಒಳ್ಳೇದಾಗಿ ನಂಗೆ ಒಂದು ಗಂಜಿ ನಂಗೆ ಕುಡಿಯೋದಕ್ಕೆ ಗಂಜಿ ಕೊಡ್ನು ಅಂತ ಆಡಾಗ ಇವಾಗ ಕೆಲಸ ನಿಲ್ತೋತು. ಆಗ ನಂಗೆ ಕೆಲಸ ಮಾಡಿ ನಂಗೆ ಜೀವಮಾನ ಮಾಡಿನು. ಆಗಲ್ಲ ಬಿಕ್ಕೆ ಅಂದರೆ ಬೆಂಕಿ, ಮರದ ಮನೆಯ ಮುಂದೆ ಬೆಂಕಿ ಹಾಕೊಂಡು ಸೌದೆ ತಂದು ನಾವು ಫೈರ್ ಕ್ಯಾಂಪ್ ಅಂತೀವಲ್ಲ, ಫೈರ್ ಕ್ಯಾಂಪ್ ಥರ ಯಾವ ಥರ ಮಾಡ್ತೀವಿ ಹಾಗೆ ಬೆಂಕಿ ಹಾಕೊಂಡು ನಮ್ಮ ಜೀವನ ಮಾಡ್ಕೊಂಡು ಅಲ್ಲೇ ಮಲ್ಕೊಳ್ತಿದ್ವಿ. ಅವಾಗ ಎಲ್ಲ ಇದಿಲ್ಲ, ಬೆಳಕು ಲೈಟು ಯಾವುದು ಕಾಣಿ ನಂಗೆ. ಆಗ ಬರೀ ಬಿಕ್ಕೆ ಅಂಗಡಿಗೆ ಹೋಗಾದ್ರೂ ನಂಗೆ ಒತ್ತೆ ಕಟ್ಟೋಡು ಹಚ್ಚ ಅದಕ್ಕೆ ಕಡ್ಡಿ ಮುರ್ತು. ಅದೇ ಕೋಲಿಗೆ ಬೆಂಕಿ ಹಚ್ಕೊಂಡು ಒತ್ತೆ ಅಂತ ಹೇಳ್ಕೊಂಡು ಹೌದು 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 ಹೌದು. ಆಗ ಹೋಗಿ ಅಂಗಡಿಯಲ್ಲಿ ಬಾಗಿಲು ತೆಗಿಸಿ ನಂಗೆ ಆಗ ಅಕ್ಕಿ ಕೊಡ್ತದು 2 ಪಾವು ಅಕ್ಕಿ. ಆಗ ಕೆಜಿ ಲೆಕ್ಕ ಅಂತ ಕಾಣಿ, ಸೇರ್ ಲೆಕ್ಕ ನಂಗಾಗು. ಕೆಜಿ ಲೆಕ್ಕ ಅಲ್ಲ, ಸೇರ್ ಲೆಕ್ಕದಲ್ಲಿ 2 kg ತಕಡಿ ಇರಲಿಲ್ಲ. ಆಗ ಈಗ 2 ರೂಪಾಯಿ ಕೊಟ್ಟರೆ 2 kg ಅದು 2 ಸೇರು ಅಕ್ಕಿ ನಂಗಾಗು. 2 ಸೇರು ಅಕ್ಕಿ, 2 ಸೇರು ಅಕ್ಕಿಗೆ ಈಗ 7 ಜನಗೂ ಊಟ ಕೊಡೋಕ್ಕಲ್ಲ. ಅಷ್ಟಾಗಲ್ಲ, 2 ಸೇರು ಅಕ್ಕಿ ಎಲ್ಲಿ ಸಾಕಾಗುತ್ತೆ. ಮತ್ತೆ ನಂಗೆ 7 ಜನಗೂ ನಂಗೆ ವೆಪ್ಪ ಊಟ ಕೊಡಲ್ಲ ಹತ್ತಿತ್ಲೆ. ಆಗ ನಂಗೆಲ್ಲ ಕಾಡಿಗೆ ಹೋಗಿನೋ, ಕಾಡಿಗೆ ಹೋಗಿ ಜೇನು ಕೀಳೋಕೆ ಶುರು ಮಾಡಿನೋ. ಅದಕ್ಕೆ ಜೇನು ಕೀಳೋದಕ್ಕೆ ಕಲಿಬೇಕು, ಅದಕ್ಕೆ ಶೈಲಿ ಇರುತ್ತಲ್ಲ, ಸುಮ್ಮನೆ ಮಾಡೋದು ಅದೆಲ್ಲ ಕಲಿತ್ರೆ ಬೀಡಿ ಸೇದಿಬಿಟ್ಟು ಹೋಗೇ ಬಿಡ್ತಿಗೆ ಮರ ಬಿಡೋದು. ಆಗ ಕಚ್ಚೋದಿಲ್ಲ ಕೈಗೂ. ಆಗ ನಂಗೆ ಇನ್ನೂ ಕುಚ್ಕೋದು ನಂಗೆ ತೊಡೆ ಬರೋದು. ಆಗ 1 ರೂಪಾಯಿ ಒಂದು ಕುಪ್ಪಿಗೂ. ಏನಂತೆ, ನಾವು ಬೀಡಿ ಸೇರ್ತಿದ್ದೋ, ಆ ಜೇನು ಇರುವಂಥ ಜಾಗಕ್ಕೆ ಬೀಡಿ ಸೇದಿ ಹೊಗೆನ ಅಲ್ಲಿ ಬಿಡ್ತಾ ಇದ್ದೋ, ಕೈ ಹಾಕಿ ಜೇನು ತಗೊಳ್ತಿದ್ದೋ, ಅದನ್ನ ನಾವು ತಗೊಂಡು ಬಂದು ಅಂಗಡಿಗೆ ಮಾರ್ತಿದ್ದೋ. ಅಷ್ಟೇ ಎಷ್ಟು ಕೊಡ್ತಾ ಇದ್ರು ಹೇಳಿ? 1 ರೂಪಾಯಿ 1 kg ಬಾಟ್ಲಿಗೆ, 1 kg ಬಾಟ್ಲಿಗೆ 1 ರೂಪಾಯಿ. 1 ರೂಪಾಯಿ. ಆಗ ಅದರಲ್ಲೇ ನಂಗೆ ಅಪ್ಪ ಅಲ್ಲ ನಂಗನೇ ಜೀವಮಾನ ಮಾಡಿ, ಆಮೇಲೆ ನಿಂಗೆ ಊರು ಕೇರಿಗೆಲ್ಲ ನಿಂಗೆಲ್ಲ ಹೋಗಿ ಸೇರಿ ನಿಂಗೆ ಒಳ್ಳೇದಾಗಬೇಕು, ನಂಗೆ ಒಂದು ಸ್ವಲ್ಪ ಗಂಜಿ ಕೊಡೋಕ್ಕೂ ಊಟ ಕೊಡೋಕೆ ಅಂತ ಹೇಳಿದರು. ಆಗ ನಂಗೆ ಕೂಳು ಅಂತ ಹೇಳ್ತೀವಿ, ನಂಗೆ ಭಾಷೆಯಲ್ಲಿ ಕೂಳು ಅಂದರೆ ಊಟ. ಅನ್ನಕ್ಕೆ ಕೂಳು, ಅದೇ ಅಂತ ಗೊತ್ತಾಯ್ತು. ಆಗ ನಮ್ಮಲ್ಲೂ ಕೂಳು ಬಳಸ್ತೀವಿ ನಾವು.
ಆಗ ಕಣ್ಣಿ ತಾಳಿದ ನನಗೆ. ಕಣ್ಣಿ ಅಂದರೆ ಸಾರು, ಹಾಂ 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 ಕಣ್ಣಿ. ಹಾಂ ಆಗ ಖಾರ ಖಾರ ಅಂದರೆ ಚಟ್ನಿ. ಖಾರ ಚಟ್ನಿ. ಹಾಂ ಖಾರ ಅರ್ತು ಕಲ್ಲು ನಂಗೆ ಖಾರ ಅರಿತ ಅದು. ಕಲ್ಲಲ್ಲಿ ಖಾರ ಅರಿಯೋದ? ಹಾಂ ರುಬ್ಬೋದು. ಹೌದು ಹೌದು ಹೌದು. ಅದರಲ್ಲೇ ನಂಗೆ ಸಣ್ಣ ಮೆಣಸ್ಕಾಯಿ ತಿಂದವರು, ದೊಡ್ಡ ಮೆಣಸ್ಕಾಯಿ. ಮೆಣಸಿನಕಾಯಿ, ಸಣ್ಣ ಹಾಂ 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 ಕೆಂಪು ಸಣ್ಣದು. ಹಾಂ ಹೌದು. ಆಗ ನಂಗೆ ಆಗೆಲ್ಲ ತೋಟಕ್ಕೆ ಉಗ್ಗಲೆ ಬಿಡ್ತಿತ್ಲೆ. ಹಲಸಕಾಯಿಗೆಲ್ಲ ಕದ್ದು ತಿಚ್ಚಿದ ನಂಗೆ ರಾತ್ರಿ ಹೊತ್ತು ಉಗ್ಗಿ. ಆಗ ನಂಗೆ ಹಲಸಕಾಯಿಗೂ ಎಲ್ಲ ಲೆಕ್ಕ ಮಾಡಿ ಇತ್ತಾರು. ನಂಗೆ ಹಗ್ಗಲ್ಲಿ ಇಳಿಸುತ್ತೆ ಅದು ಹಲಸು ಮರ ಗತ್ತಿ. ಆವಾಗ ತೋಟಕ್ಕೆ ಸಾವುಕಾರಗಳು ತೋಟ ಇತ್ತು, ರಾತ್ರಿ ಹೊತ್ತು ಹೋಯ್ತಿದ್ದೋ ಹಲಸಿನಕಾಯಿ ಕುಯ್ಕೊಂಡ್ಬಂದು ನಾವು ತಿಂತಾ ಇದ್ದೋ ಹೊಟ್ಟೆ ಹಸುವಿಗಾಗಿ. ಆದರೆ ಆ ಅದನ್ನ ಲೆಕ್ಕ ಇಡೋನು ತೋಟದ ಮಾಲೀಕ ಈ ಮರದಲ್ಲಿ ಇಷ್ಟು ಹಲಸಿನಕಾಯಿ ಉಂಟು ಅಂತ ಲೆಕ್ಕ ಮಾಡ್ತಿದ್ದ. ಆಗ ನಾವು ಹಗ್ಗ ಕಟ್ಟಿ ಮೆಲ್ಲ ಇಳಿಸ್ಕೊಂಡು ಬರ್ತಿದ್ದೋ. ಸಿಕ್ಕಿಬಿದ್ರೆ ಸಿಕ್ಕಿದರೆ ಏಟು ಹೊಡಿತಿದ್ರು. ಆಗ ನಂಗೆ ಸಿಕ್ಕಿದರೆ ಹೊರತರವೇ ನಂಗೆ ಹೋಗಿ ಕೆಲಸ ಮಾಡಕು. ಆಗ ಈಗ ಒಂದು ಹಲಸಕಾಯಿಗೂ ನಂಗೆ ಒಂದು ತಿಂಗಳ ಕೆಲಸ ಮಾಡಕು. ಕದ್ದು ಒಂದು ಹಲಸಿನಕಾಯಿ ಕದ್ದು ಸಿಕ್ಕಾಕೊಂಡು ಅಂದಿದ್ರೆ ಅವ್ರ ಮನೆಯಲ್ಲಿ ಜೀತದಾಳಾಗಿ ಒಂದು ತಿಂಗಳು ಕೆಲಸ ಮಾಡಬೇಕು. ಏಟು ಫಸ್ಟ್ ಏಟು ಆಗಲ್ಲ ಅಂತ ಜೀವಮಾನ, ಕಷ್ಟದ ಜೀವಮಾನ ನಂಗಾಗು ಆಗಲ್ಲ. ನಿಂಗಂತವ್ರನ್ನ ಹಂಗೆ ಕಂಡ್ರೆ ಓಡಿ ಬಿಡ್ತಿದ್ವು. ಎಂತಕ್ಕೆ? ಭಯ, ಅಳುಕು 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 ಸಂಕೋಚ, ಅಳುಕು. ಹಾಂ ಅಳುಕು ಅಂತ ಹೇಳಿದರೆ ನಿಂಗಂತವ್ರ ಕಂಡ್ರೆ ಓಡಿ ಬಿಡ್ತಿದ್ದೆ ನನಗೆ. ಹೆದರಿಕೆ. ಹಾಂ ಆಗ ಓಡಿದಾಗ ನಂಗೆ ಬರ್ತದ, ನಿಂಗೆ ಬಾದ ಮೇಲೆ ಬರ್ತದ, ನಂಗೆ ಹಿಂಗೆ ಬಗ್ಗಿ ನೋಡಿರ್ತದೆ ಹಿಂಗೆ. ಹಿಂಗಾನೆ ಅವ್ರು ಹೋದ್ರ ಅಂತ ದೂರ ನೋಡೋದು. ಅವ್ರು ಹೋದ್ರು ಅಂತ ಗೊತ್ತಾದ್ಮೇಲೆ ವಾಪಸ್ ಬರ್ತೀವಿ. ಮನೆಗೆ ಬಚ್ಚಿದ ನಂಗೆ. ಮನೆ ಬಂದ ಅವ್ಯಪ್ಪನಾಗಳಕು ಅವ್ಯಪ್ಪನ ಇರ್ತಿತ್ಲೆ ಮನೆ ಒಳಗೆ ಬಿಡಿಸಿನೊಳಗೆ ನಂಗೆಲ್ಲ ಓಡಿ ಬಿಡ್ತಿದೆ. ಈಗ ಆದರೆ ಸ್ವಲ್ಪ ಧೈರ್ಯದಿಗೆ ನಂಗೆ ಅದನ್ನೇ ನಾನು ಕೇಳಕ್ಕೆ ಹೋಗ್ತಿದ್ದೆ. ಆಗಿನ ಕಾಲದ ಜೀವನಕ್ಕೂ ಇವಾಗಿನ ಡೆವಲಪ್ಮೆಂಟಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಸಂಘ ಆಗಿರ್ಬೋದು, ಅದರಿಂದ ಎಲ್ಲ ನಿಮ್ಗೆ ಎಷ್ಟು ಹೆಲ್ಪ್ ಆಗಿದೆ, ಎಷ್ಟು ಸಹಾಯ ಆಗಿದೆ ನಿಮಗೆ ಅಂತ? ಈಗ ನಂಗಾಗೋ ಸ್ವಲ್ಪ ಒಳ್ಳೆಯದು. ನಿಂಗಂಥವ್ರನ್ನೇ ಕಂಡು ಮಾತಾಡ್ಬೋದು. ಅವರ ಹತ್ರನೂ ಹೋಗಿ ಫಾರೆಸ್ಟನ್ನೇ ಎಲ್ಲರನ್ನೇ ನಂಗೆ ಕಂಡು ಅವ್ರನ್ನೇ ಮಾತಾಡಿಸಿ ನಂಗೆ ಜೀವಮಾನಾಗ ನಿಂಗೆ ಏನಾರು ಒಂದು ನಂಗೆ ಸಹಕಾರ ಕೊಡ್ನು ಅಂತ ಕಾಳ ಧೈರ್ಯ ಇದೆ. ಈಗ ಆಗ ಧೈರ್ಯ ಇಚ್ಚಿಲ್ಲ ನಂಗಾಗು. ಈಗ ಆದರೆ ನಿಂಗೆ ಹತ್ರ ಎಲ್ಲರ ಹತ್ರ ಮಾತಾಡೋಕೆ ಧೈರ್ಯ ಇದೆ. ಗೊತ್ತಾಯ್ತು. ಕಂಡ್ರೆ ಮೊದಲು ಕಾಲದಲ್ಲಿ ಭಯ ಇತ್ತು. ಹೌದು. ಇವಾಗ ನಿಮ್ಮ ಹತ್ರ ಮಾತಾಡುವಷ್ಟು ಶಕ್ತಿ ಇದೆ. ಅರಣ್ಯ ಇಲಾಖೆ ಫಾರೆಸ್ಟ್ ಹತ್ರ ಹೋಗಿ ಇವಾಗ ನಮ್ಗೆ ಏನಾದ್ರು ಸೌದೆ ಬೇಕು, ಏನಾದ್ರು ಸೊಪ್ಪು ಸೌದೆ ಏನಾದ್ರು ಬೇಕು ಅಂತ ನಾವು ಹೋಗಿ ಕೇಳ್ಬೋದು. ಅಷ್ಟು ಧೈರ್ಯ ಬಂದಿದೆ. ಹಾಗೆ ಹಾಗೆ. ಈಗ ನೀವೇನ್ ಮಾಡ್ಕೊಂಡಿದ್ದೀರಿ? ಈಗ ಏನು ಮಾಡೋದು, ಕೂಲಿ ಕೆಲಸ ಮಾಡ್ತೀವಿ. ಆದರೆ ನಂಗೆ ಆಗು ಈಗ ಸ್ವಲ್ಪ ಜಾಗ ಈಗೆಲ್ಲ ಇರತ್ತಗೂ ಹಿಂಗೆ ಕಾಪಿ ಗಿಪಿಗೆ ಇದ್ರೆ ನಂಗೆ ಮನೆ ಜೀವಮಾನ ನಂಗೆ ಮಾಡ್ತೀವಿ. ತೋಟಲ್ಲಿ ಕರೆದರೆ ಈಗ ಕಾಫಿ ಸೀಸನು, ಕಾಪಿಗೆ ಹೋಗ್ತೀವಿ, ಕಾಪಿಗೆ ಇರ್ತೀವಿ, ಕೂಲಿ ಮಾಡ್ತೀವಿ. ಕಾಫಿ ಸೀಸನ್ ಆಗಿರೋದ್ರಿಂದ ತೋಟಕ್ಕೆ ಕರೀತಾರೆ, ಕಾಫಿ ಕೀಳ್ತೀರಿ. ಎಷ್ಟು ಕೊಡ್ತಾರೆ? ಈಗ 5 ರೂಪಾಯಿ ಕೊಡ್ತಾರೆ ಕೆಜಿಗೂ. ಕೆಜಿಗೆ 5 ರೂಪಾಯಿ ಕೊಡ್ತಾರೆ. ಮೊದಲು ಒಂದು 50 ಪೈಸೆ ಕೊಡ್ತಿದ್ದಾರೆ. 50 ಪೈಸೆ ಸರ್ ನಂಗೆ ಅವ್ಯಪ್ಪನ ಕಾಲ ಅದು. ಕರೆಕ್ಟು. ನೀವು ಇಲ್ಲಿ ಏನು ಬಯಸ್ತಾ ಇದ್ದೀರಾ? ಇನ್ನೇನು ಆದರೆ ನಿಮಗೆ ಸುಖ ಅಂತ? ಇಲ್ಲಿ ಕರೆಂಟ್ ಇದೆ ಇವಾಗ. ಕರೆಂಟ್ ನಂಗೆ ಫಸ್ಟ್ಲಿ ಇತ್ತಲೇ ಇರಲಿಲ್ಲ ಅವಾಗ. ನಿಮಗೆ ಅವಾಗೆಲ್ಲ ನೀವು ರಾತ್ರಿ ಸೌದೆ ಹಾಕೊಂಡು ಬೆಂಕಿ ಹಾಕೊಂಡು ನಂಗೆ ಹಿಂಗೆ ಬಿಕ್ಕಿ ಹಾಕೊಂಡು ಮನ ಇತ್ತು. ಅದು ಆಗಲ್ಲ. ಬೆಡ್ಶೀಟ್ ಎಲ್ಲ ಕಾಣಿ, ಗೋಣಿಚೀಲ, ಗೋಣಿಚೀಲ, ಕಂಬಳಿ, ಕಂಬಳಿ ಕೊಟ್ಟಾರೆ ಅದಕ್ಕೆ 1 ರೂಪಾಯಿ ಎತ್ಕೊತಾರೆ ಒಂದು ಕಂಬಳಿಗೂ. ಗೋಣಿಚೀಲ ಕೊಟ್ಟರೆ 50 ಪೈಸೆ ಕೊಡ್ತಿದ್ದಾರೆ ನಂಗಾಗು. ಯಾರಿದ್ರನ್ನ ಅವಾಗ ಆಳ್ತಾ ಇದ್ದಿದ್ದು? ಆಡ್ತಿದ್ದಾರೆ ಈಗ ಅವಾಗ ಅವರ ಹಳೆ ಬರೋನ್ನೇ ನಂಗೆ ಏನೋ ಗೊತ್ತಾತ್ಲೆ. ನಂಗೆ ಅವ್ಯಪ್ಪನ ಗೊತ್ತು. ಅಂತ ಆವಾಗ ಆಳ್ತಿದ್ದಂಥವ್ರು ಯಾರು ಅಂತ ಗೊತ್ತಿಲ್ಲ, ನಮ್ಮ ತಾಯಿ ತಂದೆ ಗೊತ್ತು. ನಂಗೆ ಇವಾಗಲೂ ಆ ಥರದವರು ಅಂದರೆ ಅವರವರ ಏನಂತೀರ, ಅವರ ಕಾಡಿನ ಎಷ್ಟು ಎಕರೆಗಳಿರುತ್ತೆ ಅವರು ಅದಕ್ಕೆ ಯಜಮಾನರು. ಇವ್ರು ಕರೀತಾರೆ, ಅವ್ರ ಹತ್ರ ಹೋಗ್ತಾರೆ ಅಲ್ವಾ? ಯಾರಾದರೂ ಕರಿಬೋದು, ಯಾವ ಯಜಮಾನನಾದರೂ ಕರಿಬೋದು. ಯಾರು ಕರೆದ್ರೆ ಹಿಂಗೆ ಕರೆದ್ರೆ ಯಜಮಾನ. ಹಾಗೆ ಯಜಮಾನ ಅಂದರೆ ನೀವೇನಂತೀರ ಇಲ್ಲಿ? ಎಲ್ಲಿ ನಂಗೆ ಯಜಮಾನರು ಅಂತ ಆಳೋದು. ಯಜಮಾರುತ್ತ ಯಜಮಾನರು ಅವ್ಯಾಗ. ಈಗ ಅವರು ಬಂದಾರಲ್ಲ ಅವರನ್ನೇ ನನಗೆ ಅವ್ಯಾಗ.
ಅವ್ಯಗ ಹಾಂ ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಬಂದ ಅಲ್ಲಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಮೇಡಮ್ ಬಂದಿರೀಗ ನಾನು ನೀವು ಅವ್ವ ಅಂತ ಕರೆದಂಗೆ ಅವ್ವ ಅವ್ವೇಗ ಅಂತಂದ್ರೆ ಅವ್ವೇಗ. ನಂಗ ಭಾಷೆಯಲ್ಲೂ ತಾಯಿ ಅವ್ವೆ ತಾಯಿ ಗೊತ್ತಾಯ್ತು. ತಾಯಿ ಸ್ಥಾನ ಗೌರವನ ಕೊಡ್ತಾರೆ. ಹುಡುಗ ಬಂದ್ರೆ ಅವ್ರು ಬಂದರೆ ಯಜಮಾರುತ್ತ ಯಜಮಾನ್ರು ಸಾಹುಕಾರರು ಯಜಮಾನ್ರು ಮಾಮೂಲಿ ನಾವು ಅದನ್ನೇ ಕರೆಯೋದು. ಅವನೊಂದು ಗೌರವ ಪೂರಕವಾಗಿ. ಗೊತ್ತಾಯ್ತು. ತುಂಬಾ ಖುಷಿ ಆಯ್ತು ತಮ್ಮಯ್ಯವರೇ ನಿಮ್ಮ ಹತ್ರ ಮಾತಾಡಿ. ನಿಮಗೂ ಅಷ್ಟೇ ತುಂಬಾ ಧನ್ಯವಾದಗಳು. ನನಗೆ ಅರ್ಥ ಆಗದೆ ಇರೋದನ್ನ ನೀವು ಅರ್ಥ ಮಾಡಿಸಿ ಹೇಳಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಕನ್ನಡ ಪೂರ್ತಿ ಅರ್ಥ ಆಗುತ್ತಲ್ಲ? ಅರ್ಥ ಆಗುತ್ತೆ ಮೇಡಮ್. ನಮ್ಮ ಪ್ರದೇಶದಲ್ಲಿ ಮಾತಾಡುವಂಥ ಕನ್ನಡ ಜೊತೆಗೆ ನಿಮ್ಮ ಈ ಪ್ರದೇಶದಲ್ಲಿ ಮಾತಾಡುವಂಥ ಕನ್ನಡ ಕೂಡ ಬರುತ್ತಾ? ಎಲ್ಲ ಬರುತ್ತೆ. ಅಂದರೆ ನಿಮ್ಮದು ಹೆಂಗಿರುತ್ತೆ ಭಾಷೆ? ನಿಮ್ಮ ಹೆಸರು ಹೇಳಿ ಫಸ್ಟ್. ಮಹೇಶ್. ಮಹೇಶ್. ನೀವು ಮದುವೆ ಆಗಿದ್ದೀರಾ? ಆಗಿದೆ. ಮಕ್ಕಳು? ಒಂದು. ಏನು ಮಾಡ್ತಾಳೆ ಮಗಳು? ಈಗ ಚಿಕ್ಕವಳು 2 ವರ್ಷ ಅಷ್ಟೇ. ಇಲ್ಲಿ ಯಾರ್ಯಾರು ಇರ್ತೀರಿ ನೀವು? ಇಲ್ಲಿ ನಾವು ಈಗ ರಾತ್ರಿ ಹೊತ್ತು ನಾನು, ನಂದು ಹೆಂಡತಿ, ನನ್ನ ಮಗಳು ಮತ್ತೆ ನಮ್ಮ ಅಣ್ಣ, ನನ್ನ ತಂಗಿ, ನಾವೆಲ್ಲ ಇಷ್ಟು ಜನರಲ್ಲಿ ಮಲ್ಕೊಳ್ತೀನಿ. ಮತ್ತೆ ಅಲ್ಲಿ ಹೊಸ ಮನೆ ಮಾಡಿರೋದ್ರಲ್ಲಿ ಅವರೆಲ್ಲ ಮಲ್ಕೊಳ್ತಾರೆ ಅಲ್ಲಿ. ಅಮ್ಮ ಅಪ್ಪ ಇದ್ದಾರಾ? ತಂದೆಯವರೆಲ್ಲ ಇದ್ದಾರೆ. ಅವ್ರಿಗೆಲ್ಲ ನಿಮಗೆ ವಯಸ್ಸು? ನಮ್ದು ವಯಸ್ಸು ನನಗೆ ಗೊತ್ತುಂಟು, ಅಮ್ಮನವ್ರದ್ದು ವಯಸ್ಸು ಅವ್ರದ್ದೆಲ್ಲ ಗೊತ್ತಾಗಿಲ್ಲ. ಸದ್ಯಕ್ಕೆ ಇಷ್ಟು ಜನ ಇಲ್ಲಿ ಬಂದು ನಿಂತಿದ್ದಾರೆ ಫೋಟೋಗೆ. ಕೆಲವರು ಬರೋದಕ್ಕೂ ಹಿಂಜರಿತಾ ಇದ್ದಾರೆ. ಸೊ ಹಾಗಾಗಿ ಇಷ್ಟು ಜನ ಜೇನುಕುರುಬರ ರೀತಿ ನೀತಿಗಳನ್ನು ನೋಡ್ಬೋದಾಗಿತ್ತು. ನಾನು ಆಗಲೇ ನಿಮ್ಗೊಂದು ಮನೆ ಪರಿಚಯ ಮಾಡಿಕೊಟ್ಟಿದ್ದೆ. ಇಲ್ಲಿ ಸುಮಾರು 100 ಮನೆ ಇದೆಯಂತೆ. ಬಟ್ ಆ 100 ಮನೆಗೆ ಹೋಗಿ ನಾವು ಅವರ ಲೈಫ್ ಸ್ಟೈಲು ತಿಳ್ಕೊಳ್ಳೋದಕ್ಕೆ ಹೋದರೆ ಸಾಮಾನ್ಯ ನನಗೆ ಅನಿಸ್ತಾ ಇರೋ ಪ್ರಕಾರ ಇಷ್ಟೊತ್ತವರೆಗೂ ನಾನು ಇವ್ರ ಜೊತೆ ಸಮಯ ಕಳೆದಿರೋದ್ರಿಂದ ನನಗನ್ಸೋದು ಎಲ್ಲರ ಲೈಫ್ ಸ್ಟೈಲು ಇಲ್ಲಿ ಒಂದೇ ಥರ ಇರುತ್ತೆ ಅಂತ. ನಮ್ಗೆ ಇದೇ ಲೈಫ್ ಸ್ಟೈಲು, ಇದೇ ಶಾಂತಿ ಕೊಡೋದು, ನಮಗೆ ಈ ಜಾಗವೇ ಬೇಕು ನಮಗೆ ಅಂತ ಹೇಳಿ ಅವ್ರನ್ನ ಆಯ್ಕೆ ಮಾಡ್ಕೊಂಡಿರೋವಂಥದ್ದು ಈ ಬಾಳೆಗುಂಡಿ. ಸೊ ಹಾಗಾಗಿ ಹೀಗಿತ್ತು ಇಲ್ಲಿಯ ಪರಿಚಯ. ಈಗ ನಾನು ನೇರ ದುಬಾರೆಗೆ ಹೋಗ್ತಿದ್ದೀನಿ. ಅಲ್ಲಿ ಹೋಗೋಣ, ಅಲ್ಲಿ ಬೇರೆ ಎಕ್ಸ್ಪೀರಿಯನ್ಸ್ಗಳನ್ನ ಮಾಡೋಣ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ವೆರಿ ಮಚ್. ಥ್ಯಾಂಕ್ ಯು.